ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಾಡಿಗೆ HSRP ನಂಬರ್ ಪ್ಲೇಟ್ನ ಹೇಗೆ ತೊಗೊಳ್ಳೋದು ಆನ್ಲೈನಲ್ಲಿ ಅಂತೇಳಿ ನಾನು ತುಂಬಾ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಎಲ್ಲರೂ ಕೂಡ ನಿಮ್ಮ ಗಾಡಿಗಳಿಗೆ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೇಬೇಕಂತೇಳಿ ಸರ್ಕಾರದಿಂದ ಒಂದು ಕಡ್ಡಾಯವಾಗಿ ರೂಲ್ಸ್ ಮಾಡಿದ್ದಾರೆ. ನೀವೇನಾದರೂ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ 2,000 ರೂಪಾಯಿನ ದಂಡನೂ ಕೂಡ ಕಟ್ಟಬೇಕಾಗುತ್ತೆ. ಅದು ಹೇಗೆ ಅಪ್ಲೈ ಮಾಡೋದು ಅಂತೇಳಿ ಈ ಆನ್ಲೈನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ www.siam.in ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಒಂದು ಪೇಜು ಓಪನ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬುಕ್ HSRP ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಬೇರೆ ಏನು ಕೂಡ ಟಚ್ ಮಾಡಬೇಡಿ. ಬುಕ್ ಯುವರ್ HSRP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಅಲ್ಲಿ ಇಲ್ಲಿ ಲಾಗಿನ್ ಅಂತ ಕೊಡಬೇಡಿ, ಕೆಳಗಡೆ HSRP ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆಯಲ್ವಾ, ಜಸ್ಟ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ನೇಮು ಮತ್ತು ನಿಮ್ಮ ಇಮೇಲ್ ID, ಸ್ಟೇಟು, ವೆಹಿಕಲ್ ನಂಬರು, ಮೊಬೈಲ್ ನಂಬರು, ಹಾಗೆ ಡಿಸ್ಟಿಕ್ಕು ನಿಮ್ಮದು ಯಾವ ಡಿಸ್ಟಿಕ್ಕು ಅದನ್ನು ಕೂಡ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಐ ಅಗ್ರಿ ಅಂತ ಕೊಟ್ಟು ನೀವು ಇಲ್ಲಿ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಎಗೇನ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಯಾವ ಗಾಡಿ ಆಗಿದೆ, ಯಾವ ಕಂಪ್ನಿ ಗಾಡಿ ಆಗಿದೆ, ಹೀರೋ ಹೋಂಡಾ ಆದರೆ ಹೀರೋದು, ಹೋಂಡಾ ಕಂಪ್ನಿದಾದರೆ ಹೋಂಡಾ, TVS ಆದರೆ TVS, ಯಾವ ಕಂಪ್ನಿದಾಗಿರುತ್ತೆ, ಕಾರ್ ಆದರೆ ಆ ಕಂಪ್ನಿದು, ಬೈಕ್ ಆದರೆ ಆ ಕಂಪ್ನಿದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ಆ ಒಂದು ಲೋಗೋ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ಎಗೇನ್ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ನೀವು ಆ ಶೋರೂಮ್ಗಾದರೂ ಕೂಡ ಹೋಗಿ ಹಾಕಿಸ್ಕೊಂಬರ್ಬೋದು, ಅಥವಾ ಮನೆಯಲ್ಲಾದರೂ ಹೋಮ್ ಡೆಲಿವರಿ ಆದರೂ ಕೂಡ ಕೇಳ್ಬೋದು. ಬಟ್ ಇದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ. ನಿಮ್ಮ ಕರ್ನಾಟಕ ಸ್ಟೇಟ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮೇಲೆ ಇದ್ರ ಮೇಲೆ ಇದು ಕ್ಲೋಸ್ ಅಂತ ಕೊಡಿ, ಏನಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಅಪ್ಲೈ ನ್ಯೂ HSRP, ಪೇ ನ್ಯೂ ಹೋಮ್ ಡೆಲಿವರಿ ಆರ್ಡರ್ ಪೇಮೆಂಟ್ ಅಂತ ಬರ್ತಾ ಇದೆಯಲ್ವಾ, ನಿಮಗೆ ಮನೆಯಲ್ಲೂ ಬೇಕಾದರೂ ಡೆಲಿವರಿ ತೊಗೊಂಡು ಹಾಕ್ಕೋಬೋದು, ಅಥವಾ ನಿಮ್ಗೆ ಹತ್ತಿರದಲ್ಲಿ ಯಾವುದಾದ್ರೂ ನಿಮ್ಮ ಗಾಡಿ ಶೋರೂಮ್ ಇರುತ್ತಲ್ಲ ಅಲ್ಲಿ ಹೋಗಿ ಕೂಡ ಹಾಕಿಸ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನ್ನ ಕೇಳುತ್ತೆ. ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ವೆಹಿಕಲ್ ಯಾವುದು ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಚಾಸಿ ನಂಬರು, ಇಂಜಿನ್ ನಂಬರ್ ಇಷ್ಟನ್ನು ಹಾಕಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಇನ್ನೊಂದು ಅಲರ್ಟ್ ಬರುತ್ತೆ. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಫಿಟ್ಮೆಂಟ್ ಸಿಟಿನೂ ಕೂಡ ಕೇಳುತ್ತೆ. ಅದು ನಿಮ್ಮದು ಯಾವ ಸಿಟಿ ಆಗಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಸಿಟಿನಲ್ಲಿ ಬೇಕು ಈ ನಂಬರು, ನೀವು ಪ್ರೆಸೆಂಟ್ ಎಲ್ಲಿದ್ದೀರಾ ಅಲ್ಲೇ ಬೇಕಾ ಅಥವಾ ಬೇರೆ ಕಡೆಗೆ ಬೇಕಾ, ನಿಮ್ಮ ಗಾಡಿ ಎಲ್ಲಿರುತ್ತೆ ಅಲ್ಲಿಗೆ ಬೇಕಾ, ಅಲ್ಲಿಗೇ ಬುಕ್ ಮಾಡ್ಕೋಬೋದು. ಅಲ್ಲಿ ಡೇಟನ್ನು ಕೂಡ ಕೇಳುತ್ತೆ. ಆ ಡೇಟನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೇನಿಲ್ಲಿ ನಾನು ಯಾವ ಊರಿಗೆ ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಂತನ್ನು ಕೂಡ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಫೆಬ್ರವರಿಗೆ ಬೇಕಾ ಫೆಬ್ರವರಿ, ಮಾರ್ಚಿಗೆ ಬೇಕಾ ಮಾರ್ಚ್ ಸೆಲೆಕ್ಟ್ ಮಾಡ್ಕೊಂಡು ಫೆಬ್ರವರಿಗೆ ಮಾಡ್ಕೋತಾ ಇದ್ದೀನಿ. ಇದು 17ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅದ್ರ ಮೇಲೆ ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ಫೈನ್ ಕಟ್ಟಬೇಕಾಗುತ್ತೆ. ಇದೇ ಫೆಬ್ರವರಿ 17ನೇ ತಾರೀಕು ಲಾಸ್ಟ್ ಟೈಮ್ ಇರುತ್ತೆ. ನಾನಿಲ್ಲಿ 16ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಮೈಗೇನು ಟೈಮನ್ನು ಕೂಡ ಕೇಳುತ್ತೆ, ನಿಮಗೆ ಯಾವ ಟೈಮಲ್ಲಿ ಬೇಕು ಅಂತ. ಇಲ್ಲಿ ಡೇಟು ಮತ್ತು ಟೈಮಿಂಗ್ಸನ್ನು ಸ್ಲಾಟು ಬುಕ್ ಮಾಡ್ಕೋಬೋದು ನೀವು. ಅಲ್ಲಿ ನಿಮ್ಗೆ ಹತ್ರದಲ್ಲಿ ಯಾವುದು, ನಿಮ್ಮ ಪಿನ್ ಕೋಡ್ ಹಾಕಿದ ತಕ್ಷಣ ನಿಮ್ಗೆ ಹತ್ರದಲ್ಲಿ ಯಾವುದು ಶೋರೂಮ್ ಇದೆ ಅಲ್ಲಿಗೇ ಅಡ್ರೆಸ್ ಅದೇನೇ ಆಟೋಮೆಟಿಕ್ ಫ್ಲಕ್ಚ್ ಆಗುತ್ತೆ. ನಾನಿಲ್ಲಿ 16ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ ತಕ್ಷಣ ಅದೇನೇ ಟೈಮಿಂಗ್ಸು ಕೂಡ ಕೇಳುತ್ತೆ. ನೀವು ಬೇಕಂದರೆ ಮನೆಗೂ ಬೇಕಿದ್ರೂ ತರಿಸ್ಕೋಬೋದು. ಅವ್ರ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಿ ಹಾಕೊಟ್ಟು ಹೋಗ್ತಾರೆ. ಇಲ್ಲ ನಮಗೆ ಗೊತ್ತಾಗಲ್ಲ ಮಾಡೋದಕ್ಕೆ ಅಥವಾ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಅಂತಂದರೆ ಹಾಗೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದು ನಿಮ್ಮ ಆಪ್ಷನಲ್ಲು. 16ನೇ ತಾರೀಕು ಮೇಲೆ ಮುಟ್ಟಿದ ತಕ್ಷಣ ಟೈಮಿಂಗ್ಸನ್ನು ಕೇಳುತ್ತೆ. ನಿಮಗೆ ಕಂಫರ್ಟಬಲ್ ಇರುವಂಥ ಟೈಮಿಂಗ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಇದೇ ತಿಂಗಳು 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಈಗಲೇ ಮಾಡಿಸ್ಕೊಳ್ಳಿ. ಡೀಟೇಲ್ ಇನ್ಫಾರ್ಮೇಷನು ಕೂಡ ಕೇಳುತ್ತೆ. ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನು 2 ವೀಲರ್ ಆಗಿದೆ 2 ವೀಲರು, 4 ವೀಲರ್ ಆಗಿದೆ 4 ವೀಲರ್ ಹಾಕಿ. ವೆಹಿಕಲ್ ಟೈಪ್ ಬಂದು ಪ್ರೈವೇಟ್ ಅಂತ ಅದೇ ಆಟೋಮೆಟಿಕ್ ತೊಗೊಂಡಿರುತ್ತೆ. ವೆಹಿಕಲ್ ಮಾಡೆಲ್ ನೇಮು ಕೂಡ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದು ಯಾವ ಬೈಕ್ ಆಗಿರುತ್ತೆ ಅದನ್ನು ಹಾಕಿ ನೆಕ್ಸ್ಟ್ ಅಲ್ಲಿ ನಿಮ್ಮ ಗಾಡಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಆ ನಂಬರ್ ಪ್ಲೇಟ್ ಕೊಡೋದಕ್ಕೆ ಅದನ್ನು ಕೂಡ ಆಟೋಮೆಟಿಕ್ಕಾಗಿ ಅಲ್ಲೇ ಫ್ಲಕ್ಚ್ ಆಗುತ್ತೆ. ಇಷ್ಟೇ ಅಂತ ಫಿಕ್ಸ್ ಇರೋದಿಲ್ಲ, ನಿಮ್ಮ ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವುದು ಗಾಡಿ ಅಲ್ಲಿ ಹೆಸರನ್ನ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಇನ್ನು ನೆಕ್ಸ್ಟು ಮತ್ತೆ ನಿಮ್ಮ ಇನ್ಫಾರ್ಮೇಷನ್ನು ಪೂರ್ತಿಯಾಗಿ ಕೇಳ್ತಾ ಹೋಗುತ್ತೆ. ಅಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಪೂರ ಹಾಕಬೇಕಾಗುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಪಿನ್ ಕೋಡು ಮತ್ತು ಅಲ್ಲಿ ಕ್ಯಾಪ್ಚರ್ ಅಂತ ಕೇಳ್ತಾ ಇದ್ವಾ ಅದನ್ನು ಟೈಪ್ ಮಾಡಿ ನೀವು ಜನರೇಟ್ OTP ಅಂತ ಕೊಡಬೇಕಾಗುತ್ತೆ. ಈ ಎಲ್ಲ ಡೀಟೇಲ್ಸು ಕೂಡ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಏನಾದರೂ ತಪ್ಪಾದ್ರೇ ಇಲ್ಲಿ ಮತ್ತು ಎಗೇನ್ 24 hours ವೆಯ್ಟ್ ಮಾಡಿ ಅಂತ ಬರುತ್ತೆ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಎಗೇನ್ ನಿಮ್ಮ ವೆರಿಫಿಕೇಷನ್ ಡೀಟೇಲ್ಸ್ನ ಕೇಳುತ್ತೆ, ಇದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಇಲ್ಲ ಅಂತಂದರೆ ಬ್ಯಾಕ್ ಹೋಗಿ ಮತ್ತೆ ಟೈಪ್ ಮಾಡ್ಕೊಳ್ಳಿ. ಈಗ ಗೆಟ್ ಕರೆಕ್ಟು ಇದೆ ಅಂತಂದರೆ ಗೆಟ್ OTP ಮೇಲೆ ನೀವು ಟೈಪ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ಟೈಪ್ ಮಾಡಿದರೆ ನೀವು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನಲ್ಲಿ ಟೈಪ್ ಮಾಡಿ ವೆರಿಫೈ ಅಂತ ಕೊಡಬೇಕಾಗುತ್ತೆ.
ವೆರಿಫೈ ಅಂತ ಕೊಟ್ಟ ತಕ್ಷಣ ಅಲ್ಲಿ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಕೇಳುತ್ತೆ. ನಿಮ್ಗೆ ಯಾವ ರೀತಿ ಪೇಮೆಂಟ್ ಬೇಕು, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವ್ದಾದ್ರು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಪೇಮೆಂಟ್ನ ಮಾಡಿದರೆ ಅಲ್ಲಿಗೆ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಅವರು ಕೊಟ್ಟಿದ್ದ ಡೇಟಿಗೆ ನೀವು ಹೇಳಿರುವಂಥ ಶೋರೂಮ್ಗೆ ಹೋಗಿ ನೀವು ಆರಾಮಾಗಿ ಹಾಕಿಸ್ಕೊಂಡು ಬರ್ಬೋದು. ನೀವು ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಡೇಟಿಗೆ ಅವರೇನೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾನೆ. ಇಷ್ಟೇ ಈಸಿಯಾಗಿ ತೊಗೋಬೋದು. ಇದು ತೊಗೊಳ್ಳಿಲ್ಲ ಅಂತಂದರೆ ನೀವು ಈ 2,000 ರೂಪಾಯಿನ ದಂಡ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಮೊಬೈಲಲ್ಲೇ ಕೂತು ಸ್ಲಾಟ್ ಬುಕ್ ಮಾಡ್ಕೊಂಡು ಈ ರೀತಿ ನಂಬರ್ ಪ್ಲೇಟ್ನ ತೊಗೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.